ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಮಾರ್ಚ್ 5ನೇ ತಾರೀಕು ಬೆಳಿಗ್ಗೆ 11:30ಕ್ಕೆ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಮತ್ತೆ ಹಣ ಜಮಾ ಆಗಲಿದೆ. ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಯಾರು ವೇಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಈ ಒಂದು ಖುಷಿ ಸುದ್ದಿ ಬಿಡುಗಡೆಯಾಗಿದೆ ನೋಡಿ. ವಿಡಿಯೋನ ಕೊನೆವರೆಗೆ ನೋಡಿ. 16ನೇ ಕಂತಿನ ಹಣ ಬಂದಿಲ್ಲ, 17ನೇ ಕಂತಿನ ಹಣ ಬಂದಿಲ್ಲ. ಇವತ್ತು 100% ಆಗಿ ನಿಮ್ಮ ಖಾತೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಒಟ್ಟು 28 ಜಿಲ್ಲೆಗಳಿಗೆ ಇಂದು ಬೆಳಿಗ್ಗೆ 11:30ಕ್ಕೆ ಅಂದರೆ ಇವತ್ತು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಕೊನೆಗೂ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿಯರ ಹಣವನ್ನು ರಿಲೀಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಈಗಾಗಲೇ ಕೆಲವರಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಕೂಡ ಸಿಕ್ಕಾಗಿದೆ. ಇನ್ನು ಉಳಿದಂಥ 28 ಏನು ಜಿಲ್ಲೆಗಳಿಗೆ ಇವತ್ತು ರಿಲೀಸ್ ಮಾಡ್ತಾ ಇದ್ದಾರೆ. ಆ ಒಂದು 28 ಜಿಲ್ಲೆಗಳಲ್ಲಿ ನಿಮ್ಮ ಯಾವುದು ಜಿಲ್ಲೆ ಅಂತ ನೋಡ್ಕೊಳ್ಳಿ. ನೋಡಿ, ಫೆಬ್ರವರಿ ಸೇರಿದರೆ ನಿಮಗೆ 4 ತಿಂಗಳ ಹಣ ಬರಬೇಕು. ಸದ್ಯದಲ್ಲೇ 3 ತಿಂಗಳದ್ದು ನಿಮಗೆ ಅತಿ ಶೀಘ್ರದಲ್ಲಿ ಎಲ್ಲ ಪ್ರತಿಯೊಬ್ಬರ ಖಾತೆಗೆ ಹಣ ಜಮಾ ಆಗಲಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ 18ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿದ್ದಾರೆ. ಈಗಾಗಲೇ 16 ಮತ್ತು 17ನೇ ಕಂತಿನ ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ DBT ಪುಷ್ ಆಗಿದೆ. ಬ್ಯಾಂಕ್ಗಳಿಂದ ನೇರವಾಗಿ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ. ಹೊಸದಾಗಿ ಏನಿದೆ ಅಪ್ಡೇಟ್ ಅಂತ ನೋಡೋದಾದರೆ, ಇದೀಗ ಬಂದಿರುವಂಥ ಸಿಹಿ ಸುದ್ದಿ ಇದು ಗೃಹಲಕ್ಷ್ಮಿಯವರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗುವಂಥ ಪ್ರಾಸೆಸ್ನಲ್ಲಿದೆ. ಈಗ ಹಲವಾರು ಗೃಹಲಕ್ಷ್ಮಿಗೆ ಹಣ ಬಂದಿದೆ ಆಲ್ರೆಡಿ. ಈಗ ಕೆಲವೊಂದು ಜನರಿಗೆ ಹಣ ಕೂಡ ಬಂದಾಗಿದೆ. ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಕೆಲವೊಂದು ಜನರಿಗೆ ಹಣವನ್ನು ಬಂದಿದೆ. ಈಗಾಗಲೇ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ಹಣ ಬಂದಿದೆ ಅಂತ. ಇನ್ನು ಉಳಿದಂಥ 28 ಜಿಲ್ಲೆಗಳಿಗೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ನೋಡೋದಾದರೆ, 48% ಗೃಹಲಕ್ಷ್ಮಿ ಜನರಿಗೆ ಹಣ ಬಂದಿದೆ. ಇನ್ನು ಉಳಿದಂಥ 60% ಜನರಿಗೆ ಬಿಡುಗಡೆ ಆಗಿಲ್ಲ. 16 ಮತ್ತು 17ನೇ ಕಂತಿನ ಹಣ ಒಟ್ಟಿಗೆ ರಿಲೀಸ್ ಆಗ್ತಾ ಇದೆ. ಇಲ್ಲಿ ಅಮೌಂಟ್ ದೊಡ್ಡ ಪ್ರಮಾಣದಲ್ಲಿ ಇರುವುದರಿಂದ ಸ್ವಲ್ಪ ಪ್ರಾಸೆಸ್ನಲ್ಲಿ ಲೇಟ್ ಆಗಿದೆ. ಅದೇ ರೀತಿಯಾಗಿ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ನೋಡಿ. 28 ಜಿಲ್ಲೆಗಳಿಗೆ ಹೇಳಿದ್ದಾರೆ. ಹಾಗಾದರೆ ಬನ್ನಿ ಯಾವ ಒಂದು ಜಿಲ್ಲೆಗಳಿಗೆ ಈಗ ಬಿಡುಗಡೆ ಆಗಿದ್ದಾರೆ ಮತ್ತು ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಯಾವ ಒಂದು 28 ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. 100% ಪಕ್ಕಾ ಮಾಹಿತಿ ಇರುತ್ತೆ ನೋಡಿ. 100% ಆಗಿ ಹಣ ಜಮಾ ಆಗ್ತಾ ಇದೆ. ಇದರಂಥ ಕಂಪ್ಲೀಟ್ ಮಾಹಿತಿ ಇದೆ ನೋಡಿ. ಇನ್ನು 16 ಮತ್ತು 17ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. 5ನೇ ತಾರೀಕು ಇವತ್ತು ಮಾರ್ಚ್ 5ನೇ ತಾರೀಕು 11:30ಕ್ಕೆ 28 ಜಿಲ್ಲೆಗಳಿಗೆ 16 ಮತ್ತು 17ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಮಾಹಿತಿಯನ್ನು ಗಮನಿಸಬೇಕಾದ್ರೆ, ಕೇವಲ ಈಗ 1 ತಿಂಗಳ ಹಣವನ್ನು ಮಾತ್ರ ರಿಲೀಸ್ ಆಗಿದೆ. ಯಾಕಂದರೆ ದೊಡ್ಡ ಪ್ರಮಾಣದ ಮೊತ್ತದ ಹಣ ಬೇಕಾಗುವುದರಿಂದ ಹಂತವಾಗಿ ಈ ಉಳಿದಂಥ ಏನು 3-4 ತಿಂಗಳ ಪೆಂಡಿಂಗ್ ಇದೆ ಅದನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ 1 ತಿಂಗಳ ಹಣ ಬಿಡುಗಡೆಯಾಗಿದೆ ನೋಡಿ. ಉಳಿದಂಥ ಒಂದು 3 ತಿಂಗಳ ಏನು ಬ್ಯಾಲೆನ್ಸ್ ಅಮೌಂಟ್ ಇದೆ ಅದನ್ನು ಹಂತವಾಗಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಯಾವ ಒಂದು 28 ಜಿಲ್ಲೆಗಳ ಹೆಸರನ್ನು ನೋಡೋದಾದರೆ, ಇಲ್ಲಿ ನೋಡಿ, ಗದಗ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಯಾದಗಿರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು, ಬೀದರ್, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಹಾವೇರಿ, ಕೊಡಗು ಮತ್ತು ಬಾಗಲಕೋಟೆ ನೋಡಿ. ಒಟ್ಟು 28 ಜಿಲ್ಲೆಗಳಿಗೆ ಇವತ್ತು 11:30ಕ್ಕೆ 16 ಮತ್ತು 17ನೇ ಕಂತಿನ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಒಂದೊಂದೇ ತಿಂಗಳದ್ದು ಜಮಾ ಆಗುತ್ತೆ. ಏಕದಮ್ಮಾಗಿ ನಿಮಗೆ 4,000 6,000 ಬಂದುಬಿಡಲ್ಲ. ನಿಮಗೆ ಏನಾಗುತ್ತೆ, ಒಂದೊಂದೇ ತಿಂಗಳದ್ದು ಏನು 2,000 ಅವರು ಪ್ರಾಮಿಸ್ ಮಾಡಿದ್ದಾರೆ ಆ ರೀತಿಯಾಗಿ ಒಂದೊಂದೇ ತಿಂಗಳದ್ದು ನಿಮಗೆ, ಅಂದರೆ ಒಂದೇ ತಿಂಗಳಿನಲ್ಲಿ 2 ಸಲ ಬರ್ಬೋದು ಅಥವಾ 3 ಸಲ ಬರ್ಬೋದು. ಹಾಗಾಗಿ ಏನಿದೆ, ಒಂದು ಟೈಮ್ನಲ್ಲಿ 2,000 ಮಾತ್ರ, ಅಂದರೆ 1 ತಿಂಗಳ ಹಣ ಮಾತ್ರ ಬಿಡುಗಡೆ ಆಗುತ್ತೆ ನೋಡಿ. ಇನ್ನು 17ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. 2 ಕಂತುಗಳ ಹಣ ನಾನು ಹೇಳಿದೆ, ಒಟ್ಟಾರೆಯಾಗಿ ಬರಲ್ಲ ನಿಮಗೆ ನೋಡಿ. ಒಂದಾದ್ರ ಮೇಲೆ ಒಂದು ಬರುತ್ತೆ ಅಂತ ಹೇಳಿದ್ದಾರೆ ನೋಡಿ. 1 ತಿಂಗಳದ್ದು ಮೊದಲು ಬರುತ್ತೆ, ಇನ್ನೊಂದು ತಿಂಗಳದ್ದು ಮತ್ತೊಮ್ಮೆ ಬರುತ್ತೆ ಅಂತ ಹೇಳಿದ್ದಾರೆ. 1 ತಿಂಗಳಲ್ಲಿ 2 ಸಲ ಕೂಡ ಬರ್ಬೋದು, ಆದರೆ ಒಟ್ಟಿಗೆ ಬರಲ್ಲ ನಿಮಗೆ. 4,000 6,000 ಒಟ್ಟಿಗೆ ಬರಲ್ಲ ನಿಮಗೆ, ಹಂತವಾಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ಒಂದು ಏನು ಇನ್ಫಾರ್ಮೇಷನ್ ಬಿಡುಗಡೆಯಾಗಿದೆ ರಾಜ್ಯ ಸರ್ಕಾರದಿಂದ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇದೆ, DBT ಪುಷ್ ಆಗಿದೆ ಆಲ್ರೆಡಿ. ಕೆಲವೊಂದು ಸುಮಾರು ಜನರಿಗೆ ಬಂದಿದೆ ಅಂತ ಆಲ್ರೆಡಿ ಕಮೆಂಟ್ ಮಾಡಿ ಕೂಡ ತಿಳಿಸಿದ್ದಾನೆ.
ಇನ್ನು ನೋಡಿ ಯಾರಿಗೆ ಬಂದಿಲ್ಲ ಅವರು ವೇಟ್ ಮಾಡಿ. ಈ ಒಂದು ತಿಂಗಳಲ್ಲಿ ಕಂಪಲ್ಸರಿಯಾಗಿ ಎಲ್ಲರಿಗೂ ಏನು ಒಂದು ಸಾರಿ ಅದು ರಿಲೀಸ್ ಆಗಿ ಒಂದು ಸಾರಿ ಅದು ಬರಲಿಕ್ಕೆ ಸ್ಟಾರ್ಟ್ ಆದರೆ ಎಲ್ಲರಿಗೂ ಬರುತ್ತೆ. ನೋಡಿ ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು. ಗೃಹಲಕ್ಷ್ಮಿ ಯೋಜನೆಯ ಒಂದು ಪ್ರತಿಯೊಂದು ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.